ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರು ನಿಮಗೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರ ಮಕ್ಕಳು ಕೂಡ ನಿಮ್ಮಿಂದ ಆಶೀರ್ವಾದ ಹೊಂದುವಂತಾಗಲಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ದೇವರ ಆಶೀರ್ವಾದಕ್ಕಾಗಿ ದೇವರ ಮಾತಿಗೆ ವಿಧೇಯರಾಗಲೇಬೇಕು. ಭಾಗ 9. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಇಬ್ರಿಯರಿಗೆ 2ನೇ ಅಧ್ಯಾಯ 3ನೇ ವಾಕ್ಯ. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು, ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದವರು. ದೇವರು ನಮಗೆ ನಾವು ಹಿಂದೆ ಮಾಡಿದಂಥ ಪಾಪಗಳಿಂದ, ಅನೇಕ ಕೇಡು ಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಅಥವಾ ನಾನಾ ರೀತಿ ನರಕಗಳಿಗೆ ಗುರಿಯಾಗುವಂಥವ್ರನ್ನ ನಮ್ಮನ್ನು ದೇವರು ಪ್ರೀತಿಯಿಂದ ನಮ್ಮನ್ನು ಆ ಪಾಪಗಳಿಂದ ಬಿಡುಗಡೆ ಮಾಡಿ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ನಾವು ಮತ್ತೆ ಅದನ್ನು ಅಲಕ್ಷ್ಯ ಮಾಡಿ ದೇವರಿಂದ ದೂರ ಹೋದರೆ ಬಹಳ ನಮಗೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇದು ದೇವರಿಂದ ಹೇಳಿದಂಥ ಮಾತು. ದೇವರು ಆರಿಸಿಕೊಂಡಂಥ ಪ್ರವಾದಿಗಳಿಗೆ ಮತ್ತು ಸಾಕ್ಷಿಗಳಿಗೆ ಅವರ ಮುಖಾಂತರ ನಮಗೆ ದೇವರು ತಿಳಿಯಪಡಿಸಿದ್ದಾರೆ. ಹೀಗಿರುವಾಗ ನಾವು ದೇವರಿಂದ ಅನೇಕ ಉಪಕಾರಗಳನ್ನು ಪಡೆದುಕೊಂಡು, ಸಹಾಯವನ್ನು ಪಡೆದುಕೊಂಡು, ನಾವು ರಕ್ಷಣೆಯನ್ನು ಪಡೆದುಕೊಂಡ ಮೇಲೆ ತಿರುಗಿ ದೇವರ ಮಾತಿಗೆ ಅವಿಧೇಯರಾಗಿ ವಿರುದ್ಧವಾಗಿ ಪ್ರಾಪಂಚಿಕ ಕಡೆಗೆ ಹೋಗುವುದಾದರೆ ಖಂಡಿತವಾಗಿಯೂ ನಾವು ಅದನ್ನು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಆದುದರಿಂದ ಇವತ್ತು ಅನೇಕರು ದೇವಾಲಯಕ್ಕೆ ಹೋದರು, ಪ್ರಾರ್ಥನೆ ಮಾಡಿದರು, ದಾನ ಧರ್ಮ ಮಾಡಿದರು, ಏನೇ ಮಾಡಿದರೂ ಕೂಡ ದೇವರ ಮಾತಿಗೆ ವಿಧೇಯರಾಗದ ಹೋದರೆ ನಾನಾ ರೀತಿಯ ಶಿಕ್ಷೆಗಳು, ಕಡೆಗೆ ದೇವರನ್ನು ದೂಷಿಸುವುದು ಸರಿಯಲ್ಲ. ಆದ್ದರಿಂದ ದೇವರ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಗಳಿಗೆ ಹೋಗೋಣ. ಹಲ್ಲೆಲೂಯಾ. ಇಬ್ರಿಯ 12ನೇ ಅಧ್ಯಾಯ 18 ಮತ್ತು 19ನೇ ವಚನ. ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿದಂಥ ಬೆಟ್ಟಕ್ಕೂ, ಮೋಡದ ಮೊಬ್ಬಿಗೂ, ಕತ್ತಳೆಗೂ, ಬಿರುಗಾಳಿಗೂ, ತುತ್ತೂರಿಯ ಧ್ವನಿಗೂ, ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಅಂದರೆ ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದು ಸೀನಾಯಿ ಬೆಟ್ಟದ ಕೆಳಗೆ ಅವರನ್ನು ನಿಲ್ಲಿಸಿ ಮೋಶೆಯನ್ನು ಮಾತ್ರ ದೇವರು ಸೀನಾಯಿ ಬೆಟ್ಟಕ್ಕೆ ಮೇಲೆ ಕರೆದರು. ಆವಾಗ ಅಲ್ಲಿ ಭಯಂಕರ ದೇವರು ಮೋಡದ ರೂಪದಲ್ಲಿ, ಬೆಂಕಿಯ ರೂಪದಲ್ಲಿ, ಬಿರುಗಾಳಿಯ ರೂಪದಲ್ಲಿ, ತುತ್ತೂರಿಯ ಧ್ವನಿಗೂ, ಭಯಂಕರವಾದ ತುತ್ತೂರಿ ದನಿ, ಇಷ್ಟು ವಿಚಾರಗಳನ್ನು ಈ ಇಸ್ರಾಯೇಲರು ಸೀನಾಯಿ ಬೆಟ್ಟದ ಕೆಳಗೆ ವಾಸವಾಗಿದ್ದು ಅಲ್ಲಿ ಇದನ್ನು ಅವರು ಕೇಳಿದರು. ಅದನ್ನು ಅವರಿಗೆ ತಡೆದುಕೊಳ್ಳಲು ಸಾಧ್ಯವಾಗಿಲ್ಲ. ಮೋಶೆ ಮಾತ್ರ ಅದನ್ನು ತಡೆದುಕೊಂಡರು. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 19. ಆ ಶಬ್ದವನ್ನು ಕೇಳಿದವರು ತಮಗೆ ಇನ್ನು ಒಂದು ಸಾರಿ ಮಾತನ್ನಾದರೂ ಹೇಳಬಾರದೆಂದು ಬೇಡಿಕೊಂಡರು. ಕಾರಣ ಅದು ಅಷ್ಟು ಭಯಂಕರವಾಗಿತ್ತು. ಆ ಬೆಂಕಿ, ತುತ್ತೂರಿದನ, ದೇವರು ಮಾತನಾಡುವ ಶಬ್ದ, ಮೋಶೆಯೊಂದಿಗೆ ಮಾತನಾಡುವುದು. ಅಲ್ಲಿ ಬೆಟ್ಟದ ಮೇಲೆ ಮೋಶೆಯೊಂದಿಗೆ ಮಾತನಾಡುವಾಗ ಕೆಳಗಿದ್ದ ಇಸ್ರಾಯೇಲರಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆಗ ಇಸ್ರಾಯೇಲರು ಹೇಳ್ತಾರೆ, ಬೇಡಪ್ಪ, ಒಂದು ಮಾತಾದರೂ ನಮಗೆ ಹೇಳಬಾರದು, ನಮಗೆ ಕೇಳಬಾರ್ದು, ನಾವು ನಡಗಿಬಿಟ್ಟೆವು ಎಂಬುದಾಗಿ. ಆದರೆ ದೇವರ ಮಾತು, ತುತ್ತೂರಿಯ ಶಬ್ದ, ಬೆಂಕಿಯ ರಭಸ
ಅಷ್ಟು ಜೋರಾಗಿತ್ತು. ಅದಕ್ಕೆ ಇವತ್ತು ಇಬ್ರಿಯರ ಮುಖಾಂತರ ಇಬ್ರಿಯರಿಗೆ ಬರೆದ ಪತ್ರದ ಮುಖಾಂತರ ದೇವರು ತಿಳಿಪಡಿಸಿದರೆ, ನೀವಂತಲ್ಲಿಗೆ ಬಂದಿಲ್ಲ, ಇವತ್ತು ಶಾಂತಿ ಸಮಾಧಾನದಲ್ಲಿ ದೇವರು ಆರಿಸಿಕೊಂಡವರ ಮುಖಾಂತರ ನಿಮಗೆ ದೇವರು ತಿಳಿಯಪಡಿಸ್ತಾ ಇದ್ದಾರೆ. ಅವರಾದರೂ ಕೇಳಿದರು ಎಂಬುದಾಗಿ. ಉದಾಹರಣೆಗೆ ದೇವರ ಮಾತು ಯಾವುದಪ್ಪ ಅಂದರೆ, ಕೀರ್ತನೆಯಲ್ಲಿ ನಾವು ಓದುತ್ತೇವೆ, ಆಕಾಶದಲ್ಲಿ ಬಡ 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 ಅಂತ ಗುಡುಗು ಶಬ್ದ ಬರ್ತದೆ. ಆ ಗುಡುಗು ಒಂದು ಸಲ ಹೊಡೆದಾಗ ಆ ಸಿಡಿಲು ನಮಗೆ ಇಲ್ಲಿ ಸಹಿಸಿಕೊಳ್ಳಾಗೋದಿಲ್ಲ, ಭೂಮಿ ಮನೆ ಗದರಿದಾಗ ಆಗ್ತದೆ. ಅದುವೇ ಆಗಿದೆ ಪ್ರಿಯರೇ ದೇವರ ಮಾತು. ಆ ಸಿಡಿಲೇ ದೇವರ ಮಾತಿನ ರಭಸ, ಅದು ಬೆಂಕಿಯ ಭೂಮಿಗೆ ಇಳಿದು ಬರುತ್ತದೆ. ಅದುವೇ ಆಗಿದೆ. ಆದರೆ ಇವತ್ತು ನಮಗೆ ದೇವರ ಪ್ರವಾದಿಗಳ ಮುಖಾಂತರ, ಸಾಕ್ಷಿಗಳ ಮುಖಾಂತರ ಇವತ್ತು ಏನು ಮಾಡ್ತಾ ಇದ್ದಾರೆ, ವಾಕ್ಯವನ್ನು ತಿಳಿಸ್ತಾ ಇದ್ದಾರೆ. ಅಂಥ ಒಂದು ಭಯಂಕರವಾದ ಮಾತನ್ನು ಇವತ್ತು ನಾವು ಆಕಾಶದಿಂದ ಕೇಳ್ತಾ ಇದ್ದೇವೆ. ಅದುವೇ ಗುಡುಗು ಧ್ವನಿಯಾಗಿದೆ. ಆದರೆ ಇವತ್ತು ಶಾಂತಿ ಸಮಾಧಾನದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅಂಥ ದೇವರು ಆಕಾಶದಲ್ಲಿ ಗುಡುಗನ ಶಬ್ದವನ್ನೇ ಕೇಳೋಕ್ಕಾಗೋದಿಲ್ಲ, ಬೆಂಕಿ ರೂಪದಲ್ಲಿ, ಅಂದರೆ ಸಿಡಿಲು ಭೂಮಿಗೆ ಬರೋದು ದೇವರ ಮಾತು ಬೆಂಕಿ ರೂಪದಲ್ಲಿ ಭೂಮಿಗೆ ಬಂತು ಎಂಬುದಾಗಿ. ಇದನ್ನು ನಾವು ಅಂಥ ದೇವರು ನಮಗೆ ರಕ್ಷಣೆಯನ್ನು ಕೊಟ್ಟಾಗ, ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮನ್ನು ಕ್ಷಮಿಸಿದಾಗ, ಅಲಕ್ಷ್ಯ ಮಾಡಿದರೆ ಇನ್ನೊಂದು ದಿವಸ ಸಂಪೂರ್ಣ ಭೂಮಿ, ಆಕಾಶ, ಸೂರ್ಯ, ಚಂದ್ರಗಳನ್ನು ಸಂಪೂರ್ಣ ನಾಶ ಮಾಡುವ ದೇವರಾಗಿದ್ದಾರೆ. ಅವರು ಸರ್ವಶಕ್ತನ ದೇವರಾಗಿದ್ದಾರೆ. ಆಗ ಪ್ರೀತಿಯಿಂದ ಅವರು ರಕ್ಷಣೆ ಕೊಟ್ಟಾಗ ನಾವು ಅಲಕ್ಷಣೆ ಮಾಡಿದ ತಪ್ಪಿಸಿಕೊಳ್ಳಲು ಸಾಧ್ಯವಿದೆಯೇ? ತಪ್ಪಿಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ಬಹಳ ಎಚ್ಚರವಿರಬೇಕು. ಹಾಗೆ ಇಬ್ರಿಯರಿಗೆ 12ನೇ ಅಧ್ಯಾಯ 25ನೇ ವಚನವನ್ನು ನೋಡಿಕೊಳ್ಳೋಣ. ನೀವು ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲಿಲ್ಲವೆಂದು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನಾಡಿದವನಿಗೆ ಕಿವಿಗಳ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿ ಕೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು ಎಂಬುದಾಗಿ. ಇದು ನೋಡುವಾಗ ದೇವರಿಂದ ಆರಿಸಲ್ಪಟ್ಟವರು ನಿಜವಾಗಿ ದೇವರ ಸತ್ಯ ಸುವಾರ್ತೆಯನ್ನು ಸಾರುವಾಗ ನಮಗೆ ಈ ಮಾತು ಬೇಡಪ್ಪ, ಈ ಬಹಳ ಕಠಿಣವಾಗಿದೆ, ಆ ಪಾಸ್ಟು ಹಾಗೆ ಹೇಳಿಲ್ಲ, ಈ ಪಾಸ್ಟು ಹೀಗೆ ಹೇಳಿಲ್ಲ, ಇವನು ಮಾತ್ರ ಹೀಗೆ ಹೇಳ್ತಾನೆ ಅಂತೇಳಿ ಹೇಳಬಾರದು. ಸತ್ಯವಾಕ್ಯಕ್ಕೆ ಕಿವಿ ಕೊಡಬೇಕಾಗಿದೆ. ಕಾರಣ ಭೂಮಿಯ ಮೇಲೆ ದೈವೋಕ್ತಿಗಳನ್ನು ಆಡಿದವನಿಗೆ ಕಿವಿ ಕೊಡುವ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಳ್ಳೆವು? ನಿಜವಾಗಿ ಖಂಡಿತ ಇದ್ದಿದ್ದನ್ನು ಇದ್ದ ಹಾಗೆ ಬೋಧಿಸುವವರು ಹಿಂದೆ ಪ್ರವಾದಿಗಳು, ಸಾಕ್ಷಿಗಳು, ಯಾಜಕರುಗಳು, ಉದಾಹರಣೆಗೆ ಮೋಶೆ, ಯೆಶಾಯ, ಯೆರೆಮೀಯ, ಯೆಜ್ಕೇಲ, ಪೌಲ, ಯೋಬ, ಯೋಹಾನ, ಯಾಕೋಬ, ಪೇತ್ರ, ದಾನಿಯೇಲ, ಇವರೆಲ್ಲ ಸರಿಯಾಗಿ ದೇವರ ಮಾತನ್ನೇ ಸಾರಿದರು. ಹಾಗೆ ಇವತ್ತು ಭೂಮಿಯ ಮೇಲೆ ಸರಿಯಾಗಿ ದೇವರ ಮಾತನ್ನು ಸಾರುವ ಮನಸ್ಸು ಕೊಡುವ ಮನಸ್ಸಿಲ್ಲದಿದ್ದರೆ ಆ ದಂಡನೆಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇಸ್ರಾಯೇಲರಿಗೂ ಮೋಶೆ ಮುಖಾಂತರ ತಿಳಿಸಿದಾಗ ಆ ಮಾತಿಗೆ ಅವರು ಕೇಳದ ಕಾರಣ, ಕಿವಿ ಕೊಡದ ಕಾರಣ, ವಿಧೇಯರಾಗದ ಕಾರಣ ಹಿಂದಿನ ಸಂದೇಶದಲ್ಲಿ ಕೂಡ ತಿಳಿದುಕೊಂಡಿದ್ದೇವೆ, ಬಹಳ ಶಿಕ್ಷೆಯನ್ನು ಅನುಭವಿಸಿದರು ಅವರು. ಅದುವೇ ಇವತ್ತು ಕೂಡ ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ತೊಲಗಿದರೆ ಹೇಗೆ ತಪ್ಪಿಸಿಕೊಂಡೆವು? ನಿಜವಾಗಿ ಇವತ್ತು ಸರಿಯಾಗಿ ಸತ್ಯ ಸುವಾರ್ತೆಯನ್ನು ಸಾರುವವರು, ದೇವರಿಂದ ಆಯ್ಕೆಗೊಂಡವರು, ಇದ್ದಿದ್ದನ್ನು ಇದ್ದಾಗೆ ಖಂಡಿತ ಹೇಳುವವರು, ಗದರಿಸುವವರು, ಅದು ದೇವರ ಪ್ರೀತಿಯಾಗಿದೆ. ಹಾಗೆ ಅವರು ಸಾರುವುದು ಪರಲೋಕದ ದೇವರ ಮಾತು. ಹಾಗೆ ಖಂಡಿತವಾಗಿಯೂ ಸತ್ಯ ಸುವಾರ್ತೆ ಕಿವಿಗೊಡ ಮನಸ್ಸಿಲ್ಲದಿದ್ದರೆ, ಕೇಳದಿದ್ದರೆ ಖಂಡಿತವಾಗಿ ದಂಡನೆಗೆ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಚನವು ತಿಳಿಸಲ್ಪಡುತ್ತದೆ. ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ. ಪ್ರಕಟಣೆ 19:20. ಪ್ರಕಟಣೆ 19:20. ಆಗ ಮೃಗವು ಸೆರೆ ಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ಕಾರ್ಯಗಳನ್ನು ಮಾಡಿದ ಮೃಗದ ಗುರುತು ಹಾಕಿಸಿಕೊಂಡವರನ್ನು, ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆಸಿಕ್ಕಿದನು. ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟವರು. ಆಗ ಈ ಸುಳ್ಳು ಬೋಧನೆ ಮಾಡುವವರು, ಜನಗಳನ್ನು ಹಾದಿ ತಪ್ಪಿಸುವವರು, ಇವರು ಯಾರಾಗಿದ್ದಾರೆ? ಇವರು ಸೈತಾನನಿಗೆ
ಇವತ್ತು ಅಡ್ಡ ಬಿದ್ದವರಾಗಿದ್ದಾರೆ, ಸೈತಾನನಿಗೆ ನಮಸ್ಕಾರ ಮಾಡಿಸುವವರಾಗಿದ್ದಾರೆ. ಸೈತಾನನು ಇವತ್ತು ಜನಗಳನ್ನು ಮರಳುಗೊಳಿಸುವವನಾಗಿದ್ದಾನೆ. ಹಾಗೆ ಕೊನೆಯ ಪಕ್ಷದಲ್ಲಿ ಸೈತಾನನಿಗೆ ಪರಲೋಕದಿಂದ ನರಕವೆಂಬ ಗತಿ ಕೊಟ್ಟು ಅವನಿಗೆ ಯಾರೋ ಸೈತಾನ ದೇವರ ದೂತನು ಲೂಸಿಫರನಾಗಿದ್ದಾನೆ. ಪರಲೋಕದಿಂದ ದಬ್ಬಲ್ಪಟ್ಟ ಮೇಲೆ ಅವನು ಸೈತಾನನಾಗಿದ್ದಾನೆ. ಅವನು ಇವತ್ತು ಜನರನ್ನು ಏನು ಮಾಡ್ತಾ ಇದ್ದಾನೆ, ಇಲ್ಲಿ ವಂಚಿಸ್ತಾ ಇದ್ದಾನೆ. ಆಗ ಅವನ ಮಾತನ್ನು ಈ ಸುಳ್ಳು ಪ್ರವಾದಿಗಳು ಈ ವಚನಗಳನ್ನು ಸುಳ್ಳು ಬೋಧನೆ ಮಾಡೋರು, ಆ ಮಾರ್ಗದಲ್ಲಿ ತಪ್ಪಿಸುವವರು ಇವರು ಯಾರಾಗಿದ್ದಾರೆ? ಸೈತಾನನ ಸೇವಕರಾಗಿದ್ದಾರೆ. ಅಂಥವರಿಗೆ ನರಕವೆಂಬ ತೀರ್ಪು ಆಗಿದೆ. ಅವನಿಗೂ ಅವನ ಸುಳ್ಳು ಬೋಧಕರು ಪ್ರವಾದಿಗಳ ಮಾತನ್ನು ಕೇಳಿದವರು ಅಥವಾ ಸತ್ಯ ಸುವಾರ್ತೆಗೆ ಕಿವಿ ಕೊಡದವರು, ಹಿಂದಿನ ವಚನದಲ್ಲಿ ನೋಡಿದ್ದೇವೆ. ಪರಲೋಕದಿಂದ ಬಂದಂಥ ಮಾತನ್ನು ಸರಿಯಾಗಿ ತಿಳಿಸಿದಾಗ ಮಾತಿಗೆ ಕಿವಿ ಕೊಡದವರು ಇವರೆಲ್ಲ ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟರು. ಅಂದರೆ ಇಂಥವ್ರಿಗೆ ಏನಾಗಿದೆ? ನರಕವೆಂಬ ತೀರ್ಪು ಆಗಿದೆ. ಸತ್ಯ ಸುವಾರ್ತೆಯನ್ನು ಕೇಳದವರು, ಅವರನ್ನು ಬದಿಗೆ ತಳ್ಳಿದವರು, ಸುಳ್ಳು ಬೋಧನೆ ಮಾಡೋರನ್ನು ಹಿಂಬಾಲಿಸುವವರು, ಪರಲೋಕದ ನಿಜ ಸುವಾರ್ತೆಯನ್ನು ನಂಬದವರು, ಇವರಿಗೆಲ್ಲ ಏನಾಗಿದೆ? ನರಕವೆಂಬ ತೀರ್ಪು ಆಗಿ ಹೋಗಿದೆ. ಆದ್ದರಿಂದ ಮತ್ತೊಮ್ಮೆ ಓದ್ತಾ ನೋಡಿ, ಆ ಮೃಗವು ಸೆರೆಸಿಕ್ಕಿತು. ಇದಲ್ಲದೆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸಿದ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆಸಿಕ್ಕಿದನು. ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟವರು. ಅವರನ್ನು ಹಿಂಬಾಲಿಸುವವರು ಕೂಡ ದೇವರ ವಾಕ್ಯಕ್ಕೆ ಯಾರು ಅವಿಧೇಯರಾಗಿ ನಡೆಯುತ್ತಾರೋ, ಸತ್ಯ ಸುವಾರ್ತೆಗೆ, ಖಂಡಿತವಾಗಿ ನರಕವೆಂಬ ತೀರ್ಪು ಆಗಿದೆ ಎಂಬುದಾಗಿ ವಚನ ನಮಗೆ ತಿಳಿಸಲ್ಪಡುತ್ತದೆ. ಮುಂದಿನ ವಚನಗಳಿಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಾಕ್ಯ. ಆವಾಗ ಈ ಸುಳ್ಳು ಬೋಧಕರು, ಈ ಸೈತಾನನ್ನು ಹಿಂಬಾಲಿಸುವವರು ಯಾವ ರೀತಿ ಇರ್ತಾರೆ? ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು. ಹೇಡಿಗಳು ಅಂದರೆ ಏನಾಗ್ತದೆ? ದೇವರ ವಾಕ್ಯಕ್ಕೆ ಹೆದರಿದವರು. ನಂಬಿಕೆಯಿಲ್ಲದವರು, ಏನೇ ಹೇಳಿದರೂ ಸತ್ಯ ಸುವಾರ್ತೆ ಮೇಲೆ ನಂಬಿಕೆಯಿಲ್ಲದವರು. ಅಸಹ್ಯವಾದದಲ್ಲಿ ಸೇರಿದವರು, ಕೆಟ್ಟ ಕುಡಿಯೋದು, ತಿನ್ನೋದು, ನಾನಾ ಥರದ ಕೆಟ್ಟ ವಿಚಾರಗಳು, ಕೊಲೆ, ವ್ಯಭಿಚಾರ ಯಾವುದೇ ಇರ್ಬೋದು, ಮೋಸ, ದಗ, ಅನ್ಯಾಯ ಮಾಡುವಂಥದ್ದು, ತಿನ್ನೋದು, ಕುಡಿಯೋದ್ರಲ್ಲಿ ಇದರಲ್ಲಿ ಸೇರಿದವರು. ಕೊಲೆಗಾರರು, ಕೊಲೆ ಅಂದರೆ ಗೊತ್ತಿದೆ, ಇನ್ನೊಬ್ಬರ ಮನಸ್ಸನ್ನು ನಾನಾ ರೀತಿಯಲ್ಲಿ ಮನಸ್ಸು ನೋಯಿಸಿದವರು. ಜಾರರು, ಕೆಟ್ಟ ಕಾರ್ಯಗಳನ್ನು ಮಾಡೋರು, ಮಾಯ ಮಂತ್ರ ಮಾಡೋರು, ವಿಗ್ರಹಾರಾಧನೆ, ಪೂಜೆ ಪುಸ್ಕಾರ ಮಾಡೋರು, ಎಲ್ಲ ಸುಳ್ಳುಗಾರರು. ಸಣ್ಣ ಸುಳ್ಳಾಗಲಿ ದೊಡ್ಡ ಸುಳ್ಳಾಗಲಿ ಎಲ್ಲ ಸುಳ್ಳುಗಾರರು. ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳಿರುವ ಕೆರೆಯೇ, ಅದು ಎರಡನೆಯ ಮರಣವು ಎಂದು ನನಗೆ ಹೇಳಿದನು. ಇಂದು ಆಗಿದೆ ಸೈತಾನನ ಕಾರ್ಯ. ಸತ್ಯ ಸುವಾರ್ತೆಯನ್ನು ಅಲ್ಲಗೆಳೆಯುವರು ಇಂಥ ಕೆಲಸಗಳನ್ನು ಮಾಡುವವರಾಗಿದ್ದಾರೆ. ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರು, ಸುಳ್ಳು ಯಾಜಕರುಗಳ ಸುಳ್ಳು ಸಾಕ್ಷಿಗಳೊಂದಿಗೆ ಸೇರಿಕೊಂಡು ಇವರಿಗೆಲ್ಲ ಗದಗದಂತ ಉರಿಯುವ ಬೆಂಕಿಯ ಕೆರೆ, ಅದು ಎರಡನೆಯ ಮರಣ. ಒಂದನೇ ಮರಣ ಯಾವುದೆಂದರೆ, ಆಗ ಭೂಲೋಕದಲ್ಲಿ ಹೀಗೆ ನಡೆದವರು ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಒಳಪಡುವಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ. ಎರಡನೇ ಮರಣವು ನಾಡಿದ್ದು ಸತ್ತ ಮೇಲೆ ನ್ಯಾಯ ತೀರ್ಪಿನ ದಿವಸ ಆತ್ಮ ಹೋಗಿ ನರಕಕ್ಕೆ ಬೀಳುವಂಥದ್ದು. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ಮುಂದಿನ ವಚನಗಳಿಗೆ ಹೋಗೋಣ. ಪ್ರಕಟಣೆ 22ನೇ ಅಧ್ಯಾಯ 10ರಿಂದ 15ರವರೆಗೆ. ಇದಲ್ಲದೆ ಅವನು ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯ ಸಮೀಪವಾಗಿದೆ. ಆದ್ದರಿಂದ ಯೋವನಿಗೆ ದೇವರು ಹೇಳ್ತಾ ಇದ್ದಾರೆ, ಗುಪ್ತವಾಗಿ ಇಡಬೇಡ, ಇದನ್ನು ನೆರವೇರುವ ಸಮಯ ಬಂತು, ಇದ್ದಿದ್ದನ್ನ ಇದ್ದ ಹಾಗೆ ಸಾರು ಎಂಬುದಾಗಿ. ಅದೇ ರೀತಿ ಇವತ್ತು ದೇವರು ನನ್ನನ್ನು ಕೂಡ ಅದೇ ರೀತಿ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಮಾತನ್ನು ಕೇಳದೆ ಯಾರ್ಯಾರು ಅನ್ಯಾಯ ಮಾಡ್ತಾನೆ ಇರಲಿ, ಮೈಲಿಗೆ ಹೊಳಸು ಮಾಡಿಕೊಳ್ಳೋರು ಹೊಳಸು ಮಾಡಿಕೊಳ್ಳೇ ಇರಲಿ, ಆದರೆ ಶುದ್ಧೀಕರಿಸುವವನು ಇನ್ನೂ ಶುದ್ಧೀಕರಿಸಿಕೊಳ್ಳುತ್ತಲೇ ಇರಲಿ ಎಂಬುದಾಗಿ. ಇಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ಬೇಗನೆ ಅಂದರೆ ನ್ಯಾಯ ತೀರ್ಪಿಗೆ ದಿವಸ, ಅದು ಯಾರಿಗೂ ಗೊತ್ತಿಲ್ಲ. ಅವತ್ತು ನಾನು ಅಂಥವರಿಗೆ ಬಂದು ತೀರ್ಪು ಕೊಡುತ್ತೇನೆ. ನಾನೇ ಆದಿಯು ಅಂತ್ಯವು, ಮೊದಲನೆಯು ಕಡೆಯವನು, ಸಮಾಪ್ತಿಯು ಪ್ರಾರಂಭವು ಸಮಾಪ್ತಿಯಾಗಿದ್ದೇನೆ. ಎಲ್ಲವನ್ನು ಸೃಷ್ಟಿ ಮಾಡಿದವನು, ನಾಶ ಮಾಡವನು, ಕಡೆಯವನು, ಎಲ್ಲವೂ ನಾನೇ ಆಗಿದ್ದೇನೆ ಎಂಬುದಾಗಿ ದೇವರು ತಿಳಿಸ್ತಾ ಇದ್ದಾರೆ.
ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಬಾಗಿಲುಗಳಿಂದ ಪಟ್ಟಣದೊಳಗೆ ಸೇರುವರು. ತಮ್ಮ ನಿಲುವಂಗಿ ಅಂದರೆ ತಮ್ಮ ಶರೀರವನ್ನು ಸಂಪೂರ್ಣವಾಗಿ ಪರಿಶುದ್ಧಪಡಿಸಿಕೊಳ್ಳುವರು ಅವರು ಧನ್ಯರಾಗಿದ್ದಾರೆ, ಅವರೇ ಪರಲೋಕ ಸೇರುವವರು. ಈ ಭೂಲೋಕದಲ್ಲಿ ಕೂಡ ದೇವರ ಆಶೀರ್ವಾದವನ್ನು ಪಡೆದುಕೊಂಡವರು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ದೇವರಿಂದ ದೂರ ಹೋಗದೆ ಪರಿಶುದ್ಧಗೊಂಡವರು ಅವರು ಧನ್ಯರು, ಅಂದರೆ ಪರಲೋಕ ರಾಜ್ಯದವರು. ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅಂದರೆ ಪರಲೋಕದ ಹಕ್ಕು ಇರುವುದಂಥವರಿಗೆ. ಅವರು ಬಾಗಿಲುಗಳಿಂದ ಪಟ್ಟಣದೊಳಗೆ ಸೇರುವರು, ಅಂದರೆ ನೇರವಾಗಿ ಪರಲೋಕದ ಬಾಗಿಲುಗಳಿಂದಲೇ ಪರಲೋಕಕ್ಕೆ ಹೋಗಿ ದೇವರ ಪಟ್ಟಣಕ್ಕೆ ಸೇರುವವರಾಗಿದ್ದಾರೆ. ಆದರೆ 15ನೇ ವಚನ ಬಹಳ ಎಚ್ಚರ. ನಾಯಿಗಳಂತಿರುವವರು, ಮಾಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಕರು, ಸುಳ್ಳಾದದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು ಎಂದು ಹೇಳಿದರು. ನೋಡಿ, ಇಂಥಲ್ಲಿ ಯಾರು ದೇವರ ಮಾತಿಗೆ ವಿಧೇಯರಾಗೋದಿಲ್ವ, ಸೈತಾನ ಮಾತು, ಸುಳ್ಳು ಬೋಧಕರು, ಪ್ರವಾದಿಗಳು, ಯಾಜಕರುಗಳ ಹಿಂದೆ ಹೋಗಿ ಅವರ ಮಾತನ್ನು ಕೇಳಿ ಸತ್ಯ ಸುವಾರ್ತೆಯನ್ನು ಬೇಡವೆಂದು ತಳ್ಳಿ ಪರಲೋಕದ ಸುವಾರ್ತೆಯನ್ನು ಬಿಟ್ಟು ಅಸಹ್ಯವಾದರಲ್ಲಿ ಸೇರಿದವರು ನಾಯಿಗಳಂತಿರುವವರು. ಅಂದರೆ ಇಂಥ ಮಾತಿಗೆ ಕಿವಿ ಕೊಡದವರು, ಮಾಟಗಾರರು, ಮಾಯಮಂತ್ರ ಮಾಡೋರು, ಕೆಟ್ಟದರಲ್ಲಿ ಸೇರುವವರು, ವಿಗ್ರಹಾರಾಧಕರು, ಕೊಲೆಗಾರರು, ಇನ್ನೊಬ್ಬರ ಮನಸ್ಸನ್ನು ನೋಯಿಸುವವರು, ಹಣ ಆಸ್ತಿ ಪಾಸ್ತಿ ಬೆಂಕಿಗಾಗಿ ನಾನಾ ಥರದಲ್ಲಿ ವಿಗ್ರಹಾರಾಧಕರು, ವಿಗ್ರಹ ಪೂಜೆ ಮಾಡುವವರು, ವಿಗ್ರಹಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಮಾಡುವವರು, ಸುಳ್ಳಾದದನ್ನು ಪ್ರೀತಿಸಿ ಸತ್ಯವನ್ನು ದೂರದಲ್ಲಿ ಸುಳ್ಳನ್ನು ಪ್ರೀತಿಸಿ ಪ್ರಾಪಂಚಿಕ ವಿಷಯದಲ್ಲಿ ಯಾರು ನಡೀತಾರೋ ಇವರೆಲ್ಲರೂ ಪರಲೋಕದ ಹೊರಗಡೆ ನಾಯಿಗಳು ಹೊರಗೆ ಇರುವಂತೆ ಇರಬೇಕಾಗ್ತದಂತೆ. ಉದಾಹರಣೆಗೆ ನಾವು ಇವತ್ತೊಂದು ನಾಯಿಯನ್ನು ಸಾಕಿದರೆ ಖಂಡಿತ ಇವತ್ತು ಎಂತೆಂಥ ನಾಯಿಗಳನ್ನ ಮನೆಯೊಳಗೆ ಬೆಡ್ ಒಳಗೆ ಸೋಫಾದ ಮೇಲೆ ಮಲಗಿಸಿಕೊಳ್ತಾರೆ. ಅದಲ್ಲ, ಮೊದಲಿನ ಕಾಲದಲ್ಲಿ ನೋಡುವಾಗ ನಾಯಿಗಳು ಮನೆ ಒಳಗಡೆ ಬರುವಾಗೆ ಇಲ್ಲ. ಉದಾಹರಣೆಗೆ ಇವತ್ತು ನಾವು ಕೂಡ ಬೀದಿ ನಾಯಿಗಳನ್ನು ಒಳಗೆ ಸೇರಿಸುವ ಹಾಗೆ ಇಲ್ಲ. ಹಾಗೆ ನಾಯಿಗಳಂತೆ ಇಂಥವರು ಹೊರಬಿದ್ದಿರುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ಸತ್ಯ ಸುವಾರ್ತೆಗೆ ಕಿವಿಕೊಟ್ಟು ಅದಕ್ಕೆ ವಿಧೇಯರಾಗದೆ ಸುಳ್ಳು ಬೋಧಿಸುವವರು, ಅವರನ್ನು ಕುಣಿಸಿ ಚಪ್ಪಾಳೆ ಹೊಡೆದು ನಾನಾ ಥರದ ಹಬ್ಬ ಹುಣ್ಣಿಮೆ ಬರ್ತ್ಡೇ ಆಡೆ ಈಡೆ ಅಂತ ಮಾಡಿಕೊಂಡು ಇವತ್ತು ಕಿರ್ಚಾಡುವಂಥದ್ದು. ಯೆಶಾಯ 1ನೇ ಅಧ್ಯಾಯದಲ್ಲಿ ನೋಡುವಾಗ, ನಿಮ್ಮ ಹಬ್ಬ ಹುಣ್ಣಿಮೆ ಕೂಟ ಪ್ರಕಟಣೆ ನನಗೆ ಬೇಡ, ನಿಮ್ಮ ಆಡಂಬರಗಳು ನನಗೆ ಬೇಡ, ಹಾಗೆ ಮಾಡಿದಾಗ ನಿಮ್ಮ ಪ್ರಾರ್ಥನೆಯನ್ನು ನಾನು ಕಿವಿಗೊಟ್ಟು ನೋಡೋದಿಲ್ಲ, ಕೈ ಎತ್ತಿ ಪ್ರಾರ್ಥಿಸಿದಾಗ ನಿಮ್ಮ ಕೈಯನ್ನು ನೋಡೋದಿಲ್ಲ, ಇದೆಲ್ಲ ನನಗೆ ಅಸಹ್ಯ ಎಂಬುದಾಗಿ ಯೆಶಾಯ 1ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅದೇ ರೀತಿ ಮಾಡೋರು ಇಂಥವರೆಲ್ಲ ಏನಾಗಿದ್ದಾರೆ ಅಂದರೆ ಇವತ್ತು ನಾಯಿಗಳಂತೆ ಹೊರಬೀಳುತ್ತಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡುತ್ತದೆ. ನನ್ನ ಸಹೋದರ ಸಹೋದರಿಯರೇ, ಆದ್ದರಿಂದ ಇವತ್ತು ದೇವರು ಆರಿಸಿಕೊಂಡಂಥ ನಾವುಗಳು, ದೇವರ ಆತ್ಮ ನಮ್ಮಲ್ಲಿ ಇರುವುದಾದರೆ ನೇರವಾಗಿ ಸತ್ಯ ಸುವಾರ್ತೆಗೆ ಕೊಟ್ಟು ನಮ್ಮನ್ನು ನಾವೇ ತಿದ್ದಿಕೊಂಡು ದೇವರ ಬಳಿಗೆ ಹೋಗಿ ದೇವರಿಂದ ಆಶೀರ್ವಾದ ಪಡೆದುಕೊಳ್ಳುವಂತಾಗಬೇಕು. ಒಂದು ಸಮಯದಲ್ಲಿ ಬಹಳ ಸ್ವಲ್ಪ ವರ್ಷಗಳ ಹಿಂದೆ ದೇವರ ಮಾತಿಗೆ ನಾನು ವಿಧೇಯರಾಗದೆ 2-3 ಥರದಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸಿಬಿಟ್ಟೆ. ಆಮೇಲೆ ಕಡೆಗೆ ನನಗೆ ಗೊತ್ತಾಯಿತು, ನನಗೆ ದೇವರು ಒಂದು ಜ್ಞಾನವನ್ನು ಕೊಟ್ಟು ದೇವರ ವಾಕ್ಯಕ್ಕೆ ತಪ್ಪಿ ಹೋಗಿದ್ದೇನೆಂಬುದಾಗಿ. ಅಲ್ಲಿಂದ ಸರಿಪಡಿಸಿಕೊಂಡ ಮೇಲೆ ದೇವರು ಒಂದು ಆಶೀರ್ವಾದವು ಮತ್ತೆ ತಿರುಗಿ ನನ್ನನ್ನು ನಡೆಸ್ತಾ ಬರ್ತಾ ಇದೆ. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ಕೂಡ ಹಾಗೆ ಆಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶ ಭಾಗವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ಅರ್ಥಪೂರ್ಣವಾಗಿ ನೀವು ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಒಂದು ವೇಳೆ ತಿಳಿಯದೋ ಯಾವುದೇ ರೀತಿಯಲ್ಲಿ ಏನಾದರೂ ಅವಿಧೇಯರಾಗಿದ್ದರೆ ಅವರನ್ನು ಕ್ಷಮಿಸಿರಿ. ಮತ್ತೆ ತಿರುಗಿ ನಿಮ್ಮ ಬಳಿಗೆ ಕರೆತರುವಂತೆ ಅವರನ್ನು ಪ್ರೀತಿ ಮಾಡಿರಿ. ನಿಮ್ಮ ಪ್ರೀತಿ ಕರುಣೆ ಅವರಲ್ಲಿ ಇರಲಿ ಸ್ವಾಮಿ. ನ್ಯಾಯ ತೀರ್ಪಿನ ದಿವಸ ನ್ಯಾಯ ತೀರ್ಪಿಗಾಗಿ ಬರುವಾಗ ನಿಮ್ಮ ಬಳಗಡೆ ನಾನು ಮತ್ತು ಅವರೆಲ್ಲರೂ ಕುರಿಗಳಾಗಿ ನಿಂತು ನಿಮ್ಮೊಂದಿಗೆ ಪರಲೋಕಕ್ಕೆ ಬಂದು ನಿಮ್ಮ ಪಾದ ಸನ್ನಿಧಿಯಲ್ಲಿ ಕೂತು ನಿಮ್ಮನ್ನು ಆರಾಧಿಸುವಂಥ ಭಾಗ್ಯಕ್ಕೆ ಅನುಗ್ರಹಿಸಿರಿ. ಹಾಗೆ ಅವರು ಅವರ ಮಕ್ಕಳನ್ನು ಕೂಡ ಅದೇ ರೀತಿ ನಡೆಸುವಂತಾಗಲಿ. ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ ಅಥವಾ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು.